ನಮಸ್ಕಾರ, ನಾನು ಸಿಗ್ಲಿ ಬಶ್ಶಾ. ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಶಾ ನಾನು. ಇವತ್ತು ಉತ್ತರ ಕರ್ನಾಟಕದ ಹುಟ್ಟಿ ದಕ್ಷಿಣ ಕರ್ನಾಟಕ ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಈಸೂರು ಕೊಡುವೆನ್ನಂಥ ಗ್ರಾಮದಲ್ಲಿ ಮದುವೆಯಾಗಿ ಅಲ್ಲೇ ವಾಸ್ತವ್ಯ ಹೂಡಿಕೊಂಡು ಇವತ್ತು ಶಿವಮೊಗ್ಗ ಜಿಲ್ಲಾದೊಳಗಡೆ ಈ ಹಿಂದೆ ಶಿವಮೊಗ್ಗದಲ್ಲಿ ಜೈಲಲ್ಲಿದ್ದಾಗ ಸುವರ್ಣ ಚಾನಲ್ನವರು ನನ್ನ ಇಡೀ ಹಿಸ್ಟ್ರಿನ ನನಗೆ ನನ್ನಿಂದ ಪಡ್ಕೊಂಡು ಇಡೀ ಬೆಳಕಿಗೆ ಚೆಲ್ದಂಥ ಇವತ್ತು ಈ ಒಂದು ಸುವರ್ಣ ಚಾನಲ್ನಲ್ಲಿ ರಾಜೇಶ್ ಅನ್ನೋಂಥವರ ಮುಂದ್ಗಡೆ ನಾನು ವರದಿ ಕೊಡ್ತಾಯಿದ್ದೀನಿ. ಅವರು ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ಗುಲ್ಬರ್ಗ ಜೈಲಿನಾಗ ಇತ್ತಿತ್ತಲಾಗ ಈಗ ಸೋಮವಾರ ದಿವಸ 3 ಜನ ಕೈದಿಗಳು ಎಸ್ಕೇಪ್ ಆಗಿದ್ರ ಬಗ್ಗೆ ಮಾಹಿತಿ ಕೇಳಿದರು. ಆ ಜೈಲು ವ್ಯವಸ್ಥೆ ಹೆಂಗೈತಿ, ಆ ಜೈಲಲ್ಲಿ ನೀ ಇದ್ದೋ ಇಲ್ಲೋ ಅನ್ನೋದ್ರ ಬಗ್ಗೆನೂ ವಿಚಾರ ಮಾಡಿದರು. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಹಿಂದೆ ನಾನು ಧಾರವಾಡ ಜೈಲಲ್ಲಿ ಮರ ಹತ್ತಿ ಹೋರಾಟ ಮಾಡಿ ಅಲ್ಲಿಂದ ನಾನು ಕಮಾನು ಎತ್ತಿದ್ರು ನನಗೆ ಗುಲ್ಬರ್ಗ ಜೈಲಿಗೆ. ಆ ಗುಲ್ಬರ್ಗ ಜೈಲು ಅಡ್ಮಿಷನ್ ಆದಾಗ ನಾನು ಆ ಗುಲ್ಬರ್ಗ ಜೈಲಿಗೆ ಅಡ್ಮಿಷನ್ ಆಗಿ ಅಲ್ಲಿ 8 ಶೆಲ್ ಅದಾವ. 8 ಶೆಲ್ಲಲ್ಲಿ ಒಂದು ಶೆಲ್ನಾಗ ನನಗೆ ಕೂಡಿ ಹಾಕಿದ್ರು. ಅವಾಗ ಅಲ್ಲಿ ಆ ಜೈಲಲ್ಲಿ ಕವಳ ಅಂತಂದು ರೌಡಿ ಇದ್ದ. ಆಮೇಲೆ ಈ ಪ್ರಭಾಕರ್ ಕೋರೆ ಅವ್ರಿಗೆ ಎನ್ಕೌಂಟರ್ ಮಾಡಿ ಗುಂಡಿಟ್ಟು ಹೊಡೆದಾಗ ಅವರ ಅಣ್ಣನ ಮಗ ಜಗದೀಶ್ ಕೋರೆ ಅಂತ ಇದ್ದರು. ಆಮೇಲೆ ತಾಲಿಬಾನ್ಗಳು ಒಂದು 2 ಮಂದಿ ಇದ್ದರು. ಅವ್ರ ಜೊತೆಲಿ ನಾನು ಆ ಸೆಲ್ನಲ್ಲೇ ಇದ್ದಾಗ ಆ ಒಂದು ಗುಲ್ಬರ್ಗ ಜೈಲು ವ್ಯವಸ್ಥೆಗಳ ಬಗ್ಗೆ ಹೆಂಗೈತಿ ಅಂತಂದು ನೀವು ಪ್ರಶ್ನೆ ಮಾಡಿದಾಗ ಅಲ್ಲಿ ಪರಿವರ್ತನೆಯ ಜಗದ ನಿಯಮ ಅನ್ನೋಂಥ ವಿಚಾರಗಳನ್ನ ನಾನು ಹಂಚ್ಕೋಬೇಕಾಕತಿ. ಇವತ್ತಲ್ಲಿ ಪೊಲೀಸ್ ವ್ಯವಸ್ಥೆಗಳು ಸರಿಯಾಗಿ ಇಲ್ಲದ ಕಾರಣ ಮತ್ತು ಅಲ್ಲಿ ಆರೋಪಿಗಳಿಗೆ ಶಿಕ್ಷಣ ಕೊಡೋದು ಇಲ್ಲದ ಕಾರಣ ಅಲ್ಲಿ ಯಾವ ಒಂದು ವ್ಯವಸ್ಥೆ ಅಲ್ಲಿ ನಡೀತೈತೆ ಅಂದರೆ ಅಲ್ಲಿ ಗಾಂಜಾ, ಅಫೀಮ್, ಚರಸ್, ಆಮೇಲೆ ನಟ್ರೇವ್ 10 mg, 5 mg, ಈ ಒಂದು ಓಸಿ, ಇಸ್ಪೇಟ್, ಇಂಥ ಒಂದೊಂದು ಮಾದಕ ದ್ರವ್ಯಗಳನ್ನು ಸೇವನೆ ಮಾಡಿ ಅವರು ಮನುಷ್ಯತ್ವ ಇಲ್ಲದಂಥ ವ್ಯವಸ್ಥೆಯಲ್ಲಿ ಕೈದಿಗಳನ್ನ ಇಟ್ಕೊಂಡು ಜೈಲು ನಡೆಸ್ತಾ ಇದ್ದಾರೆ. ಅಲ್ಲಿ ನಾನು 2010ರಾಗ 10 ತಿಂಗಳು ಆ ಜೈಲಲ್ಲೇ ಇದ್ದೆ, ಗುಲ್ಬರ್ಗ ಜೈಲಲ್ಲಿ. ಅಲ್ಲಿ ಇದ್ದಾಗ ಅಲ್ಲಿ ಎಸ್ಕೇಪ್ ಆದಂಥ ಘಟನೆಗಳು ಇದ್ದವು. ಆ ಹಿಂದೆ ಅದೇ ಜೈಲು ಗೋಡೆ ಹಾರಿ ಹೋದಂಥ ವ್ಯವಸ್ಥೆ ಇತ್ತು. ಅವಾಗ ಸಾಹೇಬಣ್ಣ ಅಂತ 88ರಾಗ ಗಲ್ಲಿಗೆ ಶಿಕ್ಷೆಗೆ ಒಳಗಾದಂಥ ಅಪರಾಧಿ ಇದ್ದಂಥ ಸಂದರ್ಭದಲ್ಲಿ 2 ಮಂದಿ ಎಸ್ಕೇಪ್ ಆಗಿ ಹೋಗಿ ಒಬ್ಬನು ಕಾಲು ಮುರ್ಕೊಂಡು ಅಲ್ಲೇ ಒಬ್ಬನು ಸತ್ತಿದ್ದ ಇತಿಹಾಸ ಆ ಗುಲ್ಬರ್ಗ ಜೈಲಿಗೆ ಇತಿಹಾಸ ಐತಿ. ಇವತ್ತಿನ ದಿನಮಾನಗಳಲ್ಲಿ ಆ ಜೈಲಿಂದ 3 ಮಂದಿ ಕೈದಿಗಳು, ಒಬ್ಬ ಇಸ್ಲಾಂದವನು, 2 ಮಂದಿ ಹಿಂದೂಗಳು ಒಂದೇ ರೂಮ್ನಲ್ಲಿ ಇದ್ದಾಗ ಅಲ್ಲಿ ಏನಪ್ಪ ಅಂದರೆ ಪೊಲೀಸ್ನವರು ಈಗ 500-600 ಜನ ಕೈದಿಗಳು ಇರ್ತಾರೆ. ಆ 500-600 ಜನ ಕೈದಿಗಳಿಗೆ ಭದ್ರತೆ ಒದಗಿಸ್ಬೇಕಂದ್ರೆ ಹೆಚ್ಚಿನ ಪೊಲೀಸ್ ವ್ಯವಸ್ಥೆ ಬೇಕು. ಇವತ್ತು ಒಂದು ಸರ್ಕಲ್ನಲ್ಲಿ 500 ಜನ ಕೈದಿಗಳು ಕಾಪಾಡಕ್ಕೆ ಒಬ್ಬನೇ ಪೊಲೀಸ್ ಇರ್ತಾನೆ. ಅವನ ಒಂದಂತಲ್ಲಿ ಕುತ್ಕೊಂಡು ತನ್ನ ಡ್ಯೂಟಿ ಮುಗಿಸ್ಕೊಂಡು ಹೋಗವ. ಅಂಥ ಸಂದರ್ಭದಲ್ಲಿ ಇವತ್ತೊಂದು ಫ್ಯಾಕ್ಟ್ರಿಗೆ ಒಬ್ಬ ಪೊಲೀಸ್ ಇರ್ತಾನೆ. ಅವನು ಅಲ್ಲೇ ಫ್ಯಾಕ್ಟ್ರಿ ಮೇಸ್ಟ್ರ್ ಅಂತ ಇರ್ತಾರೆ, ವರ್ಕರ್. ಅವ್ರು ಏನು ಮಾಡ್ತಾರೆ, ಕಾರ್ಪೆಂಟ್ರಿಗೆ ಸೆಕ್ಷನ್ ಐತಿ, ಮಗ್ಗ ಸೆಕ್ಷನ್ ಐತಿ, ಮತ್ತು ಮಗ್ಗ ಸೆಕ್ಷನ್ ಇರುತ್ತೆ, ಅಲ್ಲಿ ಟೈಲರಿಂಗ್ ಇರುತ್ತೆ. ಅಲ್ಲಿ ಎಲ್ಲ ವಸ್ತುಗಳು ಅಲ್ಲಿ ಸಿಗೋಂಥ ವ್ಯವಸ್ಥೆಗಳು ಆಗ್ತವೆ. ಯಾಕೆ ಆಗ್ತಾವಪ್ಪ ಅಂತಂದರೆ ಅಲ್ಲಿ ಇವತ್ತು ನಾನು ಕಂಡಂಥ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದೆ. ಯಾವ ರೀತಿ ಅವರು 3 ಜನ ಎಸ್ಕೇಪ್ ಆದ್ರೆ ಅಂದರೆ ಅಲ್ಲಿ ಕನ್ವಿಕ್ಟ್ ಆರ್ಡರ್ ಅಂತಂದು ಶಿಕ್ಷಾ ಕೈದಿಗಳು ಇರ್ತಾರೆ. ಆಮೇಲೆ ಇವ್ರಿಗೂ ಶಿಕ್ಷೆ ಆಗಿದೆ. ಶಿಕ್ಷೆ ಆದಂಥ ಕೈದಿಗಳನ್ನ 12 ತಾಸನ್ನು ಲಾಕ್ ಮಾಡೋಂಗಿಲ್ಲ. ಅವ್ರಿಗೆ 100 ಪ್ರಿಸನರ್ ವಿಚಾರಣೆ ಬಂದಿಗಳಿಗೆ ಮಾತ್ರ ಲಾಕ್ ಮಾಡ್ತಾರೆ. ಇವ್ರಿಗೆಲ್ಲ ಪಬ್ಲಿಕ್ನಲ್ಲಿ ಜೈಲು ಒಳಗಡೆ ಫ್ರೀಡಮ್ ಆಗಿಬಿಡ್ತಾರೆ. ಇವತ್ತು ಒಂದು ಗೋಡೆ ಹತ್ರ 4 ಗೋಡೆ ಇರ್ತಾವೆ. 4 ಗೋಡೆಗೆ ಪೊಲೀಸ್ ಎಸ್ಕಾರ್ಡ್ ಇಟ್ಟಿರ್ತಾರೆ. ಅವರು ಎಸ್ಕಾರ್ಡ್ ಇಟ್ಟರು ಅವರು 6 ಗಂಟೆ ಮಟ್ಟ ಅವ್ರು ಡ್ಯೂಟಿ ಮಾಡ್ತಾರೆ. ಅಲ್ಲಿಂದ ಎಲ್ಲ ಲಾಕ್ ಆಗಿದ್ದಾಗ ಅವ್ರ ಡ್ಯೂಟಿ ಮುಕ್ತಾಯ ಆಕತಿ. ಅಂಥ ಸಂದರ್ಭದಲ್ಲಿ ಇವರು ಎಸ್ಕೇಪ್ ಆಗಿದ್ದಾರೆ ಅಂದರೆ ಅಲ್ಲೇ ಕುಮ್ಮಕ್ಕಿದೆ, ಜೈಲು ಅಧೀಕ್ಷಕನ ಕುಮ್ಮಕ್ಕಿದೆ, ಜೈಲರ್ಗಳು ಕುಮ್ಮಕ್ಕಿದೆ. ಅವ್ರು ಕುಮ್ಮಕ್ಕಿಲ್ದೇನೆ ಮತ್ತು ಸೀನಿಯರ್ ಕೈದಿಗಳ ಒಂದು ಕುಮ್ಮಕ್ಕಿದೆ. ಯಾಕಂದರೆ ಇವತ್ತು ಒಂದು ಜೈಲು ಒಳಗಡೆ ಏಣಿ ಸಿಗಬೇಕಂದ್ರೆ ಅದಕ್ಕೊಬ್ಬ ಪೊಲೀಸ್ ಇರ್ತಾನೆ. ಆ ಏಣಿನ ಸುಮಾರು ಆ ಗೋಡೆ ಎಷ್ಟು ಎತ್ತರ ಐತಿ, 25 ಅಡಿ ಎತ್ತರ ಗೋಡೆ ಐತಿ.
ಎಲ್ಲ ಜೈಲಿಗಿಂತ ಅತಿ ಎತ್ತರವಾದಂಥ ಜೈಲು ಗೋಡೆ ಯಾವುದಂದ್ರೆ ಅದು ಗುಲ್ಬರ್ಗ ಜೈಲು. ಆ ಜೈಲು ಗೋಡೆಗಳು ಒಂದು ಗೋಡೆಗಳಿಗೆ ಏನಿ ಇಟ್ಟು ಅದ್ರ ಮೇಲೆ ಕರೆಂಟ್ ಇರುತ್ತೆ. ಆ ಕರೆಂಟನ್ನ ಆಫ್ ಮಾಡೋಂಥದ್ದು ಅಲ್ಲಿ ಕನ್ವಿಕ್ಟ್ ಆರ್ಡರ್ ಕೈದಿಗಳ ಕೈಯಾಗೆ ಇರುತ್ತೆ, ಅಲ್ಲಿ ಜೈಲರ್ ಕೈಯಾಗೆ ಇರುತ್ತೆ. ಈಗೇನಂದ್ರೆ ಜೈಲು ಅಧಿಕಾರಿಗಳಿಗೂ ಒಂದೊಂದು ತಿಕ್ಕಾಟ ಇರುತ್ತೆ. ಇವನ್ ಹೆಂಗೆ ಅದನ್ನ ಜೈಲಿಂದ ಓಡಿಸ್ಬೇಕನ್ನೋದು ಇದು ಇರ್ತೈತಿ. ರಿಸ್ಕ್ ಮಾಡೋಂಥವು ಇರ್ತಾವೆ. ಅವಾಗ ಕೈದಿಗಳನ್ನ ಎಸ್ಕೇಪ್ ಮಾಡಿಸೋದು, ಅವ್ರಿಗೆ ಓಡಿ ಹೋಗೋಣಂತ ಪ್ರಚೋದನೆ ಕೊಡೋದು, ಅದಕ್ಕೆಲ್ಲ ನಾನು ಸಪ್ಲೈ ಮಾಡ್ತೇನೆ ಅನ್ನೋದು. ಈ ರೀತಿಯಾಗಿ ಕೈದಿಗಳನ್ನ ಎಸ್ಕೇಪ್ ಮಾಡಲಿಕ್ಕೆ ಅವಕಾಶ ಎಷ್ಟೋ ಜೈಲಲ್ಲಿ ಪೊಲೀಸ್ನವರು ಕೊಟ್ಟಿದ್ದಾರೆ, ಜೈಲು ಅಧೀಕ್ಷಕರು ಕೊಟ್ಟಿದ್ದಾರೆ. ಇಂಥ ಕೈದಿಗಳನ್ನ ಭದ್ರತೆ ವ್ಯವಸ್ಥೆ ಇಲ್ಲದ ಕಾರಣ ಆ ಕೈದಿಗಳು ಫ್ಯಾಕ್ಟ್ರಿ ಸೆಕ್ಷನ್ನಾಗ ಹೋಗಿ ಕಟ್ಗಿದ ಒಂದು ಏಣಿ ತಗೊಂಡು ಆ ಏಣಿನ ಹೆಂಗೆ ತೊಗೊಂಡಿದ್ದಾರೆ ಅಂದರೆ ಆ ಫ್ಯಾಕ್ಟ್ರಿ ಒಳಗಡೆ ಕೆಲಸ ಮಾಡ್ತಾರೆ. ಸಾಯಂಕಾಲ ಫ್ಯಾಕ್ಟ್ರಿ ಕೆಲಸ ಮುಗಿದ್ಗಡ್ಲೇನ ಆ ಏಣಿನ ಇಡೋ ಜಾಗದಾಗ ಇಡಲಿಲ್ಲ ಅವರು ಅಲ್ಲಿ ಹೋಗಿ ಆ ಏಣಿನ ತಗೊಂಡು ಕಿಟಕಿ ಸೈಡ್ನಾಗ ಏಣಿ ಇಟ್ಟಿದ್ದಾರೆ. ಇಟ್ಟು ಅದನ್ನು ಹೊರಗಿಂದ ಬಂದು ಆ ಏಣಿನ ಆ ಕಿಟಕಿ ಮುಖಾಂತರ ಹೊರಗಡೆ ತಕ್ಕೊಂಡು ಅವರು ಎಸ್ಕೇಪ್ ಆಗಿದ್ದಾರೆ. ಯಾಕಂದರೆ ಕರೆಂಟ್ ಇದ್ದಂಥ ಗೋಡೆ ಅದು. ಅಂಥ ಕರೆಂಟ್ ಇದ್ದಂಥ ಗೋಡೆಯಲ್ಲಿ ಒಳಗಡೆಯಿಂದ ಏಣಿ ಇಟ್ಟು ಹೊರಗಡೆಯಿಂದ ಬಟ್ಟೆ ಹಾಕಿ ಅದರಿಂದ ಇಳಂಥ ವ್ಯವಸ್ಥೆ ಮಾಡಿಕೊಂಡು ಅವರು ಎಸ್ಕೇಪ್ ಆಗಿದ್ದಾರೆ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಹಿಂದೆ ಬಳ್ಳಾರಿ ಜೈಲ್ನಾಗ 1992-91ರಾಗ ಗುರ್ಪಾಲ್ ಸಿಂಗ್, ರಮೇಶ್ ಸಿಂಗ್ ಅಂತ ರಾಬ್ರಿ ಕೇಸ್ನವ್ರು ವಿಚಾರಣೆ ಬಂದಿಗಳಿದ್ರು. ಆ ಟೈಮ್ನಾಗ ಡೈನಿಂಗ್ ಹಾಲ್ನಲ್ಲಿ ಪಿಕ್ಚರ್ ತೋರ್ಸಕತ್ತಿದ್ರು. ಆ ಟೈಮ್ನಾಗ ಇವ ಕುಲ್ಮಿ ಕೆಲಸ ಮಾಡೋಂಥವ್ನ ಚಾನ ಸುತ್ತಿಗೆ ಎಲ್ಲ ತಗೊಂಡು ಆ ಸೆಲ್ ಒಳಗಡೆ ಹೋಗಿ ಒಬ್ಬನೇ ಅದನ್ನು ಗಚ್ಚಿದ್ದಂಥದನ್ನು ಸೆಲ್ಲನ್ನ ಕನ್ನ ಹೊಡೆದು ಅದಕ್ಕೊಂದು ಪೇಪರ್ ಹಚ್ಚಿ ಆಮೇಲೆ ರಾತ್ರಿ ಎಲ್ಲ ಲಾಕ್ ಆಗಿದ್ದಾಗ ಅದು ಗೋಡೆಯಿಂದ ಆ ತೂತಿನಿಂದ ಎಸ್ಕೇಪ್ ಆಗಿ ಅಲ್ಲಿಂದ ಹೊರಗೆ ಬಂದು ಫ್ಯಾಕ್ಟ್ರಿ ಒಳಗಡೆ ಬಂಬ್ಗಳು ತೊಗೊಂಡು ಈ ಮಗ್ಗ ಸೆಕ್ಷನ್ಗೆ ದಾರ ಒಣಕಕ್ಕೆ ಬಂಬ್ಗಳು ಇರ್ತಾವಲ್ಲ, ಆ ಬಂಬ್ಗಳನ್ನ ಫ್ಯಾಕ್ಟ್ರಿಗೆ ಮತ್ತು ಗಾಡಿಗೆ ಇಟ್ಟು ಎಸ್ಕೇಪ್ ಆದಂಥ ವ್ಯವಸ್ಥೆನ ನಾನು ನೋಡಿದೆ ನನ್ನ ಕಣ್ಣೆದುರುಗಡೆ. ಆಮೇಲೆ CB ಒಳಗಡೆ 4 ಮಂದಿ ಕೈದಿಗಳು, ತಮಿಳ್ನಾಡಿನವರು, ಆಂಧ್ರದವರು ಸೇರಿ 4 ಜನ ಕೈದಿಗಳು ಆ ಒಂದು CB ಒಳಗಡೆ ಸೆಲ್ಲಲ್ಲಿ ಲಾಕ್ ಆದಂಥವ್ರು ರಾತ್ರಿ 8:30 ಸುಮಾರು ಅವರು ಎಲ್ಲ ಮುಂಚೆನ ಆ ಸೆಲ್ಲನ್ನ ಗೋಡೆನ ಕೆರೆದು ಕಲ್ಲನ್ನೆಲ್ಲ ಎಬ್ಬಿ ಅದನ್ನು ಮತ್ತೆ ಅದಕ್ಕೆ ಅಯ್ಯಪ್ಪ ಸ್ವಾಮಿ ಕ್ಯಾಲೆಂಡರ್ ಹಚ್ಚಿ ಮತ್ತು ಸಾಯಂಕಾಲ ಲಾಕ್ ಆಗ ಮುಂದೆ ಎಲ್ಲರೂ 4 ಮಂದಿ ಇದೇವ್ರಿ ನಾವು ಸೆಲ್ಲಾಗ ಅಂತ ಹೇಳಿ ಅವರು ಹೋಗಿ ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ರಾತ್ರಿ 8 ಗಂಟೆಗೆ ಊಟಕ್ಕೆ ಹೋಗಂಥ ಸಂದರ್ಭದಲ್ಲಿ ಇವರು ಆ ಪರ್ದೆ ತೆಗೆದು ಆಮೇಲೆ ಅಲ್ಲಿ ಒಂದು ನುಗ್ಗಿ ಗಿಡನ ಮುಂಚೆ ಕಡ್ದು ಇಟ್ಟಿದ್ರು. ಆ ನುಗ್ಗಿ ಗಿಡ ತೊಗೊಂಡೋಗಿ ಆ ಜೈಲು ಮೂಲಿ ಗೋಡೆಗಿಟ್ಟು ಅಲ್ಲಿಂದ 4 ಮಂದಿ ಎಸ್ಕೇಪ್ ಆದಂಥ ವ್ಯವಸ್ಥೆಗಳನ್ನ ನಾನು ನೋಡಿದ್ದೀನಿ. ಇದೇ ಶಿವಮೊಗ್ಗ ಜೈಲಿನಾಗ ರವಿಕುಮಾರ್ ಅಂತಂದು ಪೊಲೀಸ್ ಅಧಿಕಾರಿ ಗೇಟ್ ಕಾವಲ್ಗಾರನ ಒಬ್ಬನೇ ಇದ್ದಾನಂತಂದು ತಿಳ್ಕೊಂಡು 10 ಮಂದಿ ಸ್ಕೆಚ್ ಹಾಕ್ಕೊಂಡು ಆ ಪೊಲೀಸನ್ನ ಗೇಟ್ ಒಳಗಡೆ ನುಗ್ಗಿ ಆ ಪೊಲೀಸನ ಬಳ್ಳಂದು ಬೀಗದ ಕೈ ಕಸ್ಕೊಂಡು ಅವನಿಗೆ ಹೊಡೆದು ಕೈ ಮುರಿದು ಅಲ್ಲಿಂದ ಬಾಗ್ಲ ತಕ್ಕೊಂಡು ಎಸ್ಕೇಪ್ ಆದಂಥ ಕೈದಿಗಳದಾರ. ಇದು 2003-4ರಾಗ ಆಗೈತ್ರಿ ಇದು. ಇದು 2003-4ರಾಗ ಐತೆ. ಅದು ಆ ಎಸ್ಕೇಪ್ ಆದವನಂತವ್ರು ಯಾರು, ಈ ಬಲರಾಮನ ಮಾಡಿದ್ದ ಯಾರು, ಕುಮಾರ್ ನಾಯಕ ಅಂತಂದು ಅವನ ಸಂಗಡಿಗರು ಒಂದು ನಾನಾ ಥರ ಕೇಸ್ನಲ್ಲಿ ಮುದ್ದಿನಾಗ ಇಂಥವ್ರೆಲ್ಲ ಅವ್ರ ಕಡೆ ಸ್ಕೆಚ್ ಹಾಕ್ಕೊಂಡು ಪ್ಲಾನಿಂಗ್ ಮಾಡಿಕೊಂಡು ಇವತ್ತು ಅವನಿಗೆ ಓಡಿ ಹೋಗ್ಬೇಕನ್ನೋಂಥದ್ದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅವತ್ತಿನ ದಿವಸ ಇವರೆಲ್ಲ ಜೈಲಿನಾಗ ಇಡ್ಲಿ ತಂದು ಕೊಡೋದು, ದೋಸೆ ತಂದು ಕೊಡೋದು, ದುಡ್ಡಿನ ವ್ಯವಹಾರ ಮಾಡೋದು, ಓಸೆ ಆಡೋದು, ಇಸ್ಪೇಟ್ ಆಡೋದು, ಇಂಥವೆಲ್ಲ ಕೈದಿಗಳಿಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅದನ್ನು ಸದುಪಯೋಗ ದುರುಪಯೋಗಪಡಿಸ್ಕೊಂಡು ಆ ರವಿಕುಮಾರ್ ಅನ್ನಂಥ ಪೊಲೀಸ್ ಅಧಿಕಾರಿಗೆ ಹೊಡೆದು ಗೋಡೆ ಬಾಗ್ಲನ ಮುರಿದು ಓಡೋದಂಥ ಇತಿಹಾಸ ಶಿವಮೊಗ್ಗ ಜೈಲಿಗೆ ಐತಿ. ದಾವಣಗೆರೆ ಜೈಲ್ನಾಗನು 7-8 ಮಂದಿ ಎಸ್ಕೇಪ್ ಆಗಿದ್ದಂಥ ಇತಿಹಾಸ ಐತಿ. ಅದೇ ಥರನ ಬಾಗಲಕೋಟೆ ಜೈಲಿನಲ್ಲಿನ ಗೋಡೆ ಬಾಗ್ಲನ ಹೊಡೆದು ಓಡೋದಂಥ 7-8 ಮಂದಿ ಇತಿಹಾಸ ಐತಿ.